ಸ್ನೇಹಿತರೆ, ಕಾಂತಾರ ಸಿನಿಮಾ ಹಿಟ್ ಆದಾಗ ಭಾರತ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅದು ಪ್ರದರ್ಶನವನ್ನ ಕಾಣ್ತು. ಒಂದು ರೀತಿಯಲ್ಲಿ ಡಿವೈನ್ ಹಿಟ್ ಅಂತಾನೆ ಕಾಂತಾರ ಕರೆಸ್ಕೊಳ್ತು. ಆದರೆ ಕಾಂತಾರ ಹಿಟ್ ಆದ ನಂತರ ಅದರಲ್ಲಿ ಒಂದು ಮುಖ್ಯ ಪಾತ್ರವಾಗಿದ್ದಂತಹ ದೈವಾರಾಧನೆ ದೇಶ ವಿದೇಶಗಳಲ್ಲಿ ಜನರ ಮನ್ನಣೆಯನ್ನು ಗಳಿಸ್ತು. ಒಂದು ರೀತಿಯಲ್ಲಿ ಅದನ್ನ ಅನುಕರಿಸುವವರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ನೋಡಿ ಅದರಲ್ಲಿ ಅಂದ್ರೆ ದೈವದ ಒಂದು ಆರಾಧನೆ ಮಾಡುವವರು ಅಂದ್ರೆ ಕೋಲವನ್ನ ಕಟ್ತಾರಲ್ವಾ, ಆ ರೀತಿಯಾದಂತಹ ಒಂದು ವೇಷವನ್ನ ಹಾಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ರಾಜ್ಯೋತ್ಸವ ಮೊನ್ನೆಗೆ ಕೊನೆ ಆಯಿತು. ಅವತ್ತು ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಪಂಜುರ್ಲಿ ರೀತಿಯ ಕೋಲದ ವೇಷವನ್ನ ಧರಿಸಿ ವೇಷವನ್ನ ಕಟ್ಟುವವರು ಅಂದ್ರೆ ದೈವದ ಆರಾಧನೆ ಮಾಡುವಾಗ ಪಂಜುರ್ಲಿ ಮುಂತಾದ ದೈವಗಳ ವೇಷವನ್ನ ಕಟ್ತಾರಲ್ವಾ, ಆ ಪಾತ್ರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈಗ ಇದರ ಮಧ್ಯದಲ್ಲಿ ಜಮೀರ್ ಅಹ್ಮದ್ ಅವರು ಕೂಡ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತು. ಈ ಕಾರ್ಯಕ್ರಮದಲ್ಲಿ ತುಳುನಾಡಿನ ಪಂಜುರ್ಲಿ ಅಂದ್ರೆ ಕಾಂತಾರದಲ್ಲಿ ತೋರಿಸಿದಾರಲ್ವಾ, ಅದೇ ರೀತಿಯಾದಂತಹ ವೇಷವನ್ನ ಒಂದು ವ್ಯಕ್ತಿ ಧರಿಸಿದ್ರು. ಅವರು ಏನ್ ಮಾಡಿದಾರೆ ಅಂತಂದ್ರೆ ವೇದಿಕೆಯಿಂದ ಕೆಳಗ್ ಬಂದು ಅಲ್ಲಿ ಜಮೀರ್ ಅಹ್ಮದ್ ಅವರು ಕೂತಿದ್ರು, ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಜಮೀರ್ ಅಹ್ಮದ್ ಅವರು ಈ ಸಂದರ್ಭದಲ್ಲಿ ಚಪ್ಪಲಿಯನ್ನ ಅಂದ್ರೆ ಶೂವನ್ನ ಧರಿಸಿದ್ರು. ನಂತರ ಶೂವನ್ನ ಧರಿಸಿದ ಜಮೀರ್ ಅಹ್ಮದ್ ಅವರನ್ನ ವೇದಿಕೆಗೆ ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಕಾಂತಾರದ ವರಾಹ ರೂಪಂ ಹಾಡು ಕೂಡ ಪ್ಲೇ ಆಯಿತು. ಇದನ್ನ ನೋಡೋಕೆ ಚೆನ್ನಾಗಿ ಅಂತ ಅನಿಸ್ಬಹುದು, ಆದರೆ ಇದರ ಹಿಂದೆ ಒಂದು ನಂಬಿಕೆ ಇದೆ. ದೈವ ಅನ್ನುವಂಥದ್ದು ತುಳುನಾಡಿನಲ್ಲಿ ಮನೆ ಮನೆಯಲ್ಲೂ ಕೂಡ ಆರಾಧಿಸ್ತಾರೆ. ಅಂತಹ ಒಂದು ದೈವದ ವೇಷವನ್ನ ಇಂತಹ ಕಾರ್ಯಕ್ರಮಗಳಲ್ಲಿ ಹಾಕಿ ಅದರಲ್ಲೂ ಕೂಡ ಜಮೀರ್ ಅಹ್ಮದ್ ಅವರು ಶೂವನ್ನ ಧರಿಸಿದ್ರು, ಅಂಥವ್ರನ್ನ ಕರ್ಕೊಂಡು ವೇದಿಕೆಗೆ ಹೋಗಿದ್ದು, ಇದೆಲ್ಲ ಇದೀಗ ಯಾರು ದೈವವನ್ನು ನಂಬ್ತಾರೆ, ಯಾರು ದೈವಾರಾಧನೆಯಲ್ಲಿ ನಂಬಿಕೆ ನೆಟ್ಟಿದ್ದಾರೆ ಅವರಿಗೆ ಇದು ಬೇಸರವನ್ನು ತರಿಸಿದೆ. ಹಾಗೆ ಅವರ ಕೆಂಗಣ್ಣಿಗೆ ಇದೀಗ ಜಮೀರ್ ಅಹ್ಮದ್ ಅವರಾಗಿರಬಹುದು, ಹಾಗೆ ದೈವದ ವೇಷವನ್ನು ಧರಿಸಿದಂತಹ ವ್ಯಕ್ತಿಗಳು ಇದೀಗ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದರ ಕುರಿತು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವಾದ ವಿವಾದಗಳು ನಡೀತಾ ಇದೆ. ಈ ವಿಡಿಯೋವನ್ನು ಹಂಚಿಕೊಂಡು ಕೆಲವೊಂದು ನೆಟ್ಟಿಗರು ತರಹೇವಾರಿ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ.